ಅತ್ತೆಯ ಅಳಿಯನ ರಾಸಾಲೀಲೆಯ ಕತೆ. ನನ್ನ ಹೆಸರು ಕವಿತಾ ಅಂತ. ನನಗೆ 2 ಹೆಣ್ಣು ಮಕ್ಕಳಿದ್ದರು. ಅದರಲ್ಲಿ ದೊಡ್ಡವಳಿಗೆ ಮದುವೆ ಆಗಿತು. ಇನ್ನು ಚಿಕ್ಕವಳು ಓದುತ್ತಿದ್ದಳು. ದೊಡ್ಡವಳು ಪ್ರವೀಣ್ ಎಂಬ ಹುಡುಗನ್ನ ಇಷ್ಟಪಟ್ಟು ಮದುವೆ ಆಗಿದ್ದ. ಒಂದು ದಿನ ದೊಡ್ಡ ಮಗಳು ಮನೆಯಲ್ಲಿ ಇರಲಿಲ್ಲ. ಫ್ರೆಂಡ್ ಜೊತೆ ಹೊರಗಡೆ ಹೋಗಿದ್ದಳು. ಆವಾಗ ಮನೆಯಲ್ಲಿ ನಾನು ಮತ್ತು ನನ್ನ ಅಳಿಯ ಇದ್ದೆವು. ಅವನು ಮೈಕಟ್ಟು ತುಂಬಾ ಫಿಟ್ ಆಗಿ ಇತ್ತು. ಅವನು ಸಣ್ಣ ಮಾಡೋಕೆ ಅಂತ ಬಟ್ಟೆ ತೆಗೆಯುತ್ತಿದ್ದ. ಅದನ್ನು ನೋಡಿ ನಂಗೆ ಮೈ ಜುಮ್ ಅಂತು. ಅವನು ತುಂಬಾ ರೊಮ್ಯಾಂಟಿಕ್ ಆಗಿ ಇದ್ದ. ಆಗಲ್ಲ ತಡೆಯೋಕೆ ಅಂತ ನಾನು ಅವನ ಬಳಿ ಹೋಗ್ತಾ ಇದ್ದೆ. ಆವಾಗ ಅತ್ತೆ ಟವಲ್ ಕೊಡಿ ಅಂದ. ನಾನು ನಾಚಿಕೊಂಡು ಹೋಗಿ ಬಾಗಿಲು ತಾಗಿ ಅಂದೆ. ಅತ್ತೆ ಮುಂದಕ್ಕೆ ತಳ್ಳಿ ಅಂದ. ನಾನು ನಾಚಿಕೊಂಡು ತಳ್ಳಿದೆ. ಅವನ ಮೈಕಟ್ಟು ನೋಡಿ ನಂಗೆ ಅವನಿಂದ ಸುಖ ಬೇಕು ಅನಿಸಿತು. ಅವನ ಚಡ್ಡಿಯಲ್ಲಿ ತಮ್ಮ ದಪ್ಪದಾಗಿ ಎದ್ದು ಕಾಣುತ್ತಿತ್ತು. ಅದನ್ನು ನೋಡಿ ಏನು ನೋಡದ ಹಾಗೆ ಒಳಗಡೆ ಹೋದೆ. ಅದೇ ಸಮಕ್ಕೆ ಅವನು ನನ್ನ ಸೊಂಟಕ್ಕೆ ಕೈ ಹಾಕಿ ನಾಲಿಗೆಯಿಂದ ಮುದ್ದಾಡಿದ. ನಾನು ಅವನ ತಲೆ ಸವರಿಕೊಂಡು ಮುದ್ದು ಮಾಡಿದೆ. ಹಂಗೆ ನಿಧಾನಕ್ಕೆ ನನ್ನ ಲಂಗ ಎತ್ತಿಕೊಂಡು ನನ್ನ ಬ್ಲಾಕ್ ಚಡ್ಡಿಯನ್ನು ಬಿಚ್ಚಾಲಿಯಿಂದ ನಾನು ನಾಚಿಕೊಡುವ ಓಕ್ ಅಂದೇ. ಅವನು ಚಡ್ಡಿನ ತುಂಬಾ ಚೀಪಿಕೊಂಡು ಒಳಗಡೆ ಚಡ್ಡಿ ತುಂಬಾ ಒದ್ದೆ ಆಯಿತು. ರಸ ಬಂತು. ಹಹ ಅಂತ ರೋಮ್ಯಾನ್ಸ್ ಮಾಡಿಕೊಂಡು ಸೌಂಡ್ ಮಾಡ್ದೆ. ಅಪ್ಪ ಅವನು ನನ್ನ ತೊಡೆಗಳನ್ನು ಇಚ್ಚಾಕಿಕೊಂಡು ಏತಿಕೊಂಡು ಮುತ್ತ ಕೊಡ್ತ ಮಾಡಿದ. ನಂಗೆ ಖುಷಿ ಆಯಿತು. ಅವನು ತುಟಿನ ತುಂಬಾ ರಸ ತುಂಬಿಸಿದ. ಎಲ್ಲ ಮುಗಿಸಿಕೊಂಡು ಇಬ್ಬರು ಹೊರಗಡೆ ಬಂದರು. ಇಲ್ಲಿಗೆ ಈ ಕತೆ ಮುಗಿತು. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.